ನನ್ನ ಚಾನಲ್ಗೆ ನೀವು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಫುಲ್ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಕೊಡಿ. ಸೊ ಬನ್ನಿ ವಿಡಿಯೋದೊಳಗೆ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತಿನ ಡಿನ್ನರ್ಗೆ ಪಾಲಕ್ ಸೊಪ್ಪಿನ ಸಾರು, ಅದು ಟೇಸ್ಟಿಯಾಗಿರೋಂಥ ಪಾಲಕ್ ಸೊಪ್ಪಿನ ಸಾರು ಮತ್ತು ಒಂದು ಆಮ್ಲೆಟ್ ರೈಸ್. ಸೊ ಪಾಲಕ್ ಸೊಪ್ಪಿನ ಸಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ತುಂಬಾ ಟೇಸ್ಟಾಗಿರುತ್ತೆ ಈ ರೀತಿ ಮಾಡಿ ತಿನ್ನೋದ್ರಿಂದ. ಸೊ ಮೊದಲಿಗೆ ನಾನು ಸ್ವಲ್ಪ ಬೇಳೆ, ಒಂದು ಕೈ ಬೇಳೆ ತೊಗೊಳ್ತಾ ಇದ್ದೀನಿ. ಇದು ನಿಮಗೊಂದು 5-6 ಜನ ತಿನ್ನೋ ಥರ ಇದೆ ಸಾಂಬಾರು. ಸೊ ಸ್ವಲ್ಪ ಒಂದು ಕೈ ಬೇಳೆ, ಸಾದಾ ಬೇಳೆ, ಇನ್ನೂ ಒಂದು ಕೈ ನಾನು ಮಿಕ್ಸ್ಡ್ ದಾಲ್, ಅಂದರೆ ಎಲ್ಲ ಧಾನ್ಯಗಳು ಮಿಕ್ಸ್ ಆಗಿರೋವಂಥದ್ದು ಒಂದು ಕೈ ತೊಗೊಳ್ತಾ ಇದ್ದೀನಿ. ನಿಮಗೆ ಇಲ್ಲ ಮಿಕ್ಸ್ಡ್ ಧಾನ್ಯಗಳೆಲ್ಲ ಇಲ್ಲ ಅಂದರೆ ಬರೀ ಬೇಳೆನೇ ಎಷ್ಟು ಬೇಕು, ನಿಮ್ಮ ಮನೆಯವ್ರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ತಗೊಂಡ್ಬಿಟ್ಟು ಸ್ವಲ್ಪ ನೀವು ಬೆಳ್ಳುಳ್ಳಿ, ಆಮೇಲೆ ಹುಣಸೆ ಹುಳಿನೂ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಚಿಕ್ಕ ಟೊಮೊಟೊ 2 ಯೂಸ್ ಮಾಡ್ತಿದ್ದೀನಿ, ಒಂದು ಆನಿಯನ್, ಪಾಲಕ್ ಸೊಪ್ಪು ಒಂದು ಫುಲ್ ಗಂಟು ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದರಲ್ಲೇ ಹಾಕ್ಕೊಂಡು ತುಂಬ ಸ್ಮೆಲ್ ಬರುತ್ತೆ ನಾವು ಮಾಡಬೇಕಾದ್ರೆ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ನೀರು ಹಾಕಿ ಕುಕ್ಕರಲ್ಲಿ ಒಂದು 4 ವಿಷಲ್ನ ಬಿಡಿ. 4 ವಿಷಲ್ನ ಬಿಟ್ಬಿಟ್ಟು ಅದು ಸ್ವಲ್ಪ ತಣ್ಣಗಾಗೋತ್ತಿಗೆ ನೀವು ಇದನ್ನು ಒಗ್ಗರಣೆ ಕೊಡೋಕ್ಕೆ ರೆಡಿ ಮಾಡ್ಕೊಳ್ಳಿ. ಸೊ ಒಂದು ಪಾತ್ರೆಯಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಎಣ್ಣೆ ತಗೊಳ್ತಾ ಇದ್ದೀನಿ. ಎಣ್ಣೆ ತಗೊಂಡಾದ್ಮೇಲೆ ಅದರಲ್ಲಿ ನಾವೇನು ಅಂತಿದ್ರೆ ಸಾಸಿವೆನ ಹಾಕೋದೇನು ಬೇಕಾಗಿರಲ್ಲ, ಬರೀ ಆನಿಯನ್ ಹಾಕ್ಬಿಡಿ. ಸ್ವಲ್ಪ ಆನಿಯನ್ ಫಸ್ಟ್ ಹಾಕ್ಕೊಂಡು ಅದಕ್ಕೆಲ್ಲ ಫ್ರೈ ಹಾಕ್ಬಿಡಿ. ಎಷ್ಟು ಡೀಪಾಗಿ ಫ್ರೈ ಆಗೋಕ್ಕಾಗುತ್ತೋ, ಸೀದ್ ಹೋಗಬಾರ್ದು, ಬಟ್ ಎಷ್ಟು ಡೀಪಾಗಿ ಫ್ರೈ ಮಾಡೋಕ್ಕಾಗುತ್ತೋ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆಯಿಲಲ್ಲೇ ಫ್ರೈ ಆಗಬೇಕು. ಆನಿಯನ್ ಫ್ರೈ ಆಗಬೇಕಾದ್ರೆ ನಿಮಗೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಚೆನ್ನಾಗಿ ಆಮೇಲೆ ಫ್ರೈ ಮಾಡ್ಕೊಂಬಿಡಿ. ಸೊ ಆನಿಯನ್ ಫ್ರೈ ಆಗೋತ್ತಿಗೆ ನೋಡಿ, ನಾನು ಕುಕ್ಕರಲ್ಲಿ ಬೇಳೆ ಸೊಪ್ಪೆಲ್ಲ ನಾನು ಸ್ಟೈಲ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಸ್ಟೈಲ್ ಮಾಡಿ ಇಟ್ಕೊತೀನಿ. ಮತ್ತು ನಾನು ಒಗ್ಗರಣೆ ಏನು ಹಾಕ್ತಾಯಿದ್ದೀನಿ ಅದರಲ್ಲಿ ನಾನು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ಸ್ಟೈಲ್ ಆಗ್ತಾ ಇರಲಿ. ಇದು ಸ್ಟೈಲ್ ಏನಾಗಿದೆಯೋ ಅದನ್ನು ನಾನು ಸಪ್ರೇಟಾಗಿ ಎತ್ಕೊಂಡು ನಾನು ಮಡಿಕೆಯಲ್ಲಿ ಅದನ್ನು ಮಿಕ್ಸ್ ಮಾಡಿ ಕಡಿತೀನಿ. ಅದು ತೋರಿಸ್ತೀನಿ ನಾನು ನಿಮ್ಗೆ ಹೇಗೆ ಮಾಡೋದಂತ. ಇದಾದ ನಂತರ ನಾನು ಚೆನ್ನಾಗಿ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆಗ್ತಾ ಇರಲಿ. ಸೊ ಇದನ್ನು ನಾನು ಏನು ಬಡಿಸಿಟ್ಕೊಂಡಿದ್ದೀನೋ, ಸ್ಟೈಲ್ ಮಾಡಿ ಇಟ್ಕೊಂಡಿರೋದನ್ನು ಚೆನ್ನಾಗಿ ಮಡಿಕೆಯಲ್ಲಿ ಹಾಕಿ ಮಿಕ್ಸ್ ಕೊಡಬೇಕು. ಈ ಥರ ಮಿಕ್ಸ್ ಆಗಬೇಕು. ಈ ಮಡಿಕೆಯಲ್ಲಿ ಏನು ನೀವು ಮಿಕ್ಸ್ ಕೊಡ್ತೀರೋ ಆ ಮಡಿಕೆದೆಲ್ಲ ಏನಿರುತ್ತೆ ಟೇಸ್ಟ್ ಆ ಸೊಪ್ಪಿಗೆಲ್ಲ ಇಟ್ಕೊಳ್ಳುತ್ತೆ. ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು. ಒಂದು ಸತಿ ಮಾಡಿ ನೋಡಿ. ಸೊ ಇಲ್ಲಿ ಆಲ್ರೆಡಿ ಫ್ರೈ ಆಗಿದೆ ಟೊಮೊಟೊ ಎಲ್ಲ. ಈ ಥರ ಫ್ರೈ ಆಗಬೇಕು ನೀಟಾಗಿ. ಫ್ರೈ ಎಲ್ಲ ಆದಮೇಲೆ ಸ್ಮ್ಯಾಶ್ ಆಗಿರಬೇಕೆಲ್ಲ ನೀಟಾಗಿ. ಫ್ರೈ ಆದಮೇಲೆ ಇದೇನು ಮಡಿಕೆಯಲ್ಲಿ ನೀವು ಹಾಕಿ ಕಲಸಿಟ್ಕೊಂಡಿದ್ದೀರಲ್ಲ ಅದನ್ನು ಪಾತ್ರೆಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ 1-2 ಸೆಕೆಂಡ್ ಸ್ವಲ್ಪ ನೀವು ಆ ಒಗ್ಗರಣೆಯಲ್ಲಿ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಷ್ಟು ಸಾಂಬಾರಿಗೆ ಬೇಕಾದ ಥಿಕ್ನೆಸ್ನ ನೀರು ಹಾಕ್ಕೊಳ್ಳಿ. ಆ ಮಡಿಕೆಯಲ್ಲೇ ನೀವು ತೊಳೆದು ಆ ಮಡಿಕೆ ನೀಟಾಗಿ ಅದೇನು ಸೊಪ್ಪಿಂದೆಲ್ಲ ಇರುತ್ತೆ ಅದನ್ನು ಚೆನ್ನಾಗಿ ತೊಳೆದು ಸಾಂಬಾರಿಗೆ ಹಾಕೋಬೇಕಾಗುತ್ತೆ. ಸೊ ಸಾಂಬಾರು ಹಾಕ್ತಿದ್ದಲ್ಲಿ ನಾನು ಆಮ್ಲೆಟ್ ಮಾಡೋಕ್ಕೆ ರೆಡಿ ಮಾಡಿಬಿಟ್ಟೆ. ಒಂದು ಕೋಪಲ್ಲಿ ಫಸ್ಟಿನ ಆನಿಯನ್ ಆಮ್ಲೆಟ್ ಹಾಕ್ತಾಯಿದ್ದೀನಿ. ಹಾಗಾಗಿ ಫಸ್ಟಿನ ಆಮ್ಲೆಟ್ನ ಚೆನ್ನಾಗಿ ಬೀಟ್ ಮಾಡ್ಕೊತಿದ್ದೀನಿ. ಇದು ನೀವು ಚೆನ್ನಾಗಿ ಬೀಟ್ ಆಗಿದ್ದಲ್ಲಿ ಈ ಥರ ಹ್ಯಾಂಡ್ ಬೀಟರ್ ತೊಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋದು. ಚೆನ್ನಾಗಿ ಬೀಟ್ ಆಗುತ್ತೆ. ಚೆನ್ನಾಗಿ ನಿಮಗೆ ಆಮ್ಲೆಟ್ ಹಾಕಿ ಚೆನ್ನಾಗಿ ಬೀಟ್ ಆಗುತ್ತೆ. ಇದಕ್ಕೆ ನಾನು ಆನಿಯನ್ನ ಸ್ವಲ್ಪ ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಪೆಪ್ಪರ್ ಮತ್ತು ಸಾಲ್ಟ್ ಎಲ್ಲ ಹಾಕ್ಕೊಂಡು ನೀಟಾಗಿ ಆಮ್ಲೆಟ್ಗೆ ನೋಡಿ. ಯಾವಾಗ 5-10 ನಿಮಿಷ ಮುಂಚೆನೇ ಕಮ್ಮಿ ನೀವು ತಿನ್ನಲ್ಲಿ ನೀರಿಗೆ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಅವಾಗೇ ನೀವು ಚೆನ್ನಾಗಿ ಆಮ್ಲೆಟ್ ಬರುತ್ತೆ. ಸೊ ಒಂದು 5-10 ಮಿನಿಟ್ಸ್ ಕಾಯಿಸ್ಕೊಂಡ್ರೆ ಸಾಕು. ನಿಧಾನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಆಮ್ಲೆಟ್ ಬರುತ್ತೆ. ಅದಕ್ಕೆ ಫಸ್ಟು ನೀವು ಆ ತವಾದಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಒಂದು 5-10 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಅದು ಬೇಯ್ತಾ ಇರಲಿ. ನೆಕ್ಸ್ಟ್ ನೋಡಿ, ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನೀವು ಏನು ಮಾಡಬೇಕಂದ್ರೆ
ಇಳಿಸ್ತೀವಿ ಅಷ್ಟೇ. ಇಳಿಸ್ಬಿಟ್ಟು ಒಗ್ಗರಣೆ ಇಟ್ಟು ಒಗ್ಗರಣೆಗೆ ಈಗ ಜಾಸ್ತಿ ಈಸಿ ಬಾಯಲ್ಲಿ ಒಗ್ಗರಣೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಸ್ವಲ್ಪ ಕರಿಬೇವು ಮತ್ತು ಹಾಕ್ಕೊಂಡು ಒಗ್ಗರಣೆ ಒಗ್ಗರಣೆ ಕೊಟ್ಟಿದ ತಕ್ಷಣ ನೆಕ್ಸ್ಟಿಗೆ ಆ ಒಗ್ಗರಣೆ ತಿರುಗಿಬಿಟ್ಟು ಪಾಲಕ್ ತುಂಬ ಮಗ್ಗೆ ಟೇಸ್ಟ್ ತೋರಿಸ್ಕೊಡ್ತೀನಿ. ಬಟ್ ಈ ಥರ ಮಾಡಿದ್ರು ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಸಾಂಬಾರು ಮುಗೀತು. ಸೊ ನೆಕ್ಸ್ಟು ಆಮ್ಲೆಟ್ ನೋಡಿ ಬೇಯ್ತಾ ಇದೆ. ಈ ಥರ ನೀವು ಆಮ್ಲೆಟ್ನ ಚೆನ್ನಾಗಿ ತವಾನ ಕಾಯಿಸ್ಕೊಂಡು ಹಾಕಿದ್ರೆ ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ಆಮ್ಲೆಟ್ ಅಷ್ಟು ಈಸಿಯಾಗಿ ಬರುತ್ತೆ. ನೀಟಾಗಿ ನೀವು ಇದನ್ನು ಚೆನ್ನಾಗಿ ನಿಧಾನವಾಗಿ ತೆಗೆದುಬಿಟ್ಟು ಈ ಥರ ಹಾಕಿದ್ರೆ ತಿರುಗಿಸಿ ಹಾಕ್ಸ್ಬಿಟ್ರೆ ಮುಗ್ದೋಯ್ತು. ಆಮ್ಲೆಟ್ ರೆಡಿ. ಸೊ ನೈಟ್ ಊಟ ರೆಡಿ ಆಗುತ್ತೆ ನೋಡಿ. ರೈಸ್, ಆಮ್ಲೆಟ್ ಮತ್ತು ಸೊಪ್ಪಿನ ಸಾಂಬಾರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಬಾಯ್.